ಇವತ್ತು ನಾವು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಗುಮ್ಗೇರಿ ತೋಟದಲ್ಲಿ ಇದ್ದೇವೆ. ಅಂತಂದ್ರೆ ನಾನು ತೋಟ ಮಾಡ್ಬೇಕು, ರಿಟೈರ್ಡ್ ಆದ್ಮೇಲೆ ಮುಂದೆ ಏನಾದ್ರು ಮಾಡ್ಬೇಕಂತ ಯೋಜನೆ ಹಾಕ್ಯಂದು ಬಡವರ ಬಾಳಿದು ಇದನ್ನ ಬೆಳೆದ್ರೆ ನಮ್ಗೆ ಜೀವನ ಉದ್ಧಾರ ಇದಾಗತ್ತಂತಂದ್ರು ಅದನ್ನ ಕೊಟ್ಟಾಗಲಿಂದ ಒಂದು ತಿಂಗಳದೊಳಗೆ ನಮ್ಗೆ ರಿಸಲ್ಟ್ ಬಂತು. ನಿಮಗೆ ಆಕಿನ ಚೇಂಜ್ ಖುಷಿ ಆಯ್ತು? ಖುಷಿ ಆಯ್ತು. ಇದು ಲೇಬರ್ ಖರ್ಚಿಲ್ಲ, ಏನಿಲ್ಲ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಗುಮ್ಗೇರಿ ತೋಟದಲ್ಲಿ ಇದ್ದೇವೆ. ಇಲ್ಲೊಬ್ರು ರೈತರು ಟೀಚರ್ಸ್, ಅವರು ರಿಟೈರ್ಡ್ ಟೀಚರ್ಸ್, ಅವರು ಡಾಕ್ಟರ್ ಸಾಲಕ್ಕೆ ಬಾಳಿ ಬೆಳೆ ಬೆಳೆದಿದ್ದಾರೆ. ಅದ್ಭುತ ಬೆಳೆ ಬಂದೈತೆ. ಆ ಬೆಳೆ ಹೆಂಗ್ ಬಂತಂದ್ರೆ ಸರ್ನ ಪರಿಚಯ ಮಾಡ್ಕೊಂಡು ಸರ್ ಬಾಯಲ್ಲಿ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ಶಂಕರಪ್ಪ ಅಂತ ಪಟ್ಟಿಂಗುಂಡಿರ್ತದೆ ಸರ್. ಇದು ಬಾಳಿ ತೋಟ ನಿಮ್ದು ಸರ್? ನಮ್ದು. ಎಷ್ಟು ದಿವಸ ಸರ್ ಹೆಚ್ಚು? ಹೀಗಾಗಿ ಹೆಚ್ಚಿ 6 ತಿಂಗಳಿಗೆ. 6 ತಿಂಗಳ ಸರ್. ಸರ್ ನಮ್ಮ ಡಾಕ್ಟರ್ ಸರ್ ಬೆಳೆ ನಿಮ್ಗೆ ಹೆಂಗ್ ಪರಿಚಯ ಆಯ್ತು? ಹೆಂಗೆ ನೀವು ಡಾಕ್ಟರ್ ಸಾಯಿಲ್ ಅಂತಂದ್ರೆ ನಾನು ತೋಟ ಮಾಡ್ಬೇಕು, ರಿಟೈರ್ಡ್ ಆದ್ಮೇಲೆ ಮುಂದೆ ಏನಾದ್ರು ಮಾಡ್ಬೇಕಂತ ಯೋಜನೆ ಹಾಕ್ಯಂದು ಹಳೆಯನು ತೋಟಗಾರಿಕೆ ಇಲಾಖೆ ನಾನು ಒಡ್ರಟ್ಟಿ ಕ್ಯಾಬ್ನಲ್ಲಿ ಅವನು ವಿಚಾರ ಮಾಡಿದೆ. ಕೆಲವೊಂದು 4 ಮಂದಿ ಚೌಡಾಪುರದಲ್ಲಿ ಹನುಮಂತಪ್ಪ ಅವ್ರು ಇದ್ರು, ಹಿಂಗಂತ ಅವ್ರ ತೋಟಕ್ಕೆ ಹೋಗಿ ಇದು ಮಾಡಿದ್ವಿ. ಇದಕ್ಕೆ ಏನ್ ಹಾಕ್ಬೇಕು, ಏನಿಲ್ಲ ಬೆಳಿಬೇಕಂತಂದು ಬಡವರ ಬಾಳಿದು ಇದನ್ನ ಬೆಳೆದ್ರೆ ನಮ್ಗೆ ಜೀವನ ಉದ್ಧಾರ ಇದಾಗತ್ತಂತಂದ್ರು. ಮತ್ತೆ ಅವ್ರನ್ನ ಭೇಟಿ ಆದಾಗ ಮತ್ತೆ ನಮ್ಮ ಸರ್ನ ಭೇಟಿ ಆದ್ವಿ, ಬಸವರಾಜ್ ಸರ್ನ ಭೇಟಿ ಆದ್ವಿ. ನಮ್ಮಲ್ಲೇ ಕುಷ್ಟಗಿಯಲ್ಲಿ ಇರ್ತಾರ. ಅವ್ರು ಭೇಟಿ ಆದಾಗ ಹಿಂಗೆ ತೊಗೊಂಬಂದ್ವಿ. ಅದು ನಾವು ಡಾಕ್ಟರ್ ಸಾಯಿಲ್ ಅಂತ ಕೊಟ್ರಿ 2 ಕ್ಯಾನ್. ಅದನ್ನ ಕೊಟ್ಟಾಗಲಿಂದ ಒಂದು ತಿಂಗಳದೊಳಗೆ ನಮ್ಗೆ ರಿಸಲ್ಟ್ ಬಂತು. ಮತ್ತೆ ಅವ್ರು ಏನಂತಾರೆ, ಹಿಂಗೆ ನಿಮ್ಮ ಸಾಯಿಲ್ ಇದು ಎಲ್ಲ ಟೆಸ್ಟ್ ಮಾಡಿ ಇದು ಮಾಡ್ತೀವಿ ಅಂತಂದ್ರು. ಅವ್ರ ಪ್ರಕಾರ ನಾವು ಹಿಂಗೆ ಮುಂದುವರಿಸಂತ ಹೊಂಟಿವ್ರಿ. ಸರ್ ಈಗ ಡಾಕ್ಟರ್ ಸರ್ ನೀವು ಒಂದು ತಿಂಗಳ ಹಿಂದೆ ಬೆಳೆ ಹಿಂಗೆ ಕೊಟ್ಟಿಂದ ಹೆಂಗೆ ಚೇಂಜಸ್? ಬೆಳೆ ಒಂದು ನಾರ್ಮಲ್ ಇತ್ತು ರೀ, ಅದು ನಾಕಿಂದ ಫುಲ್ ಚೇಂಜ್ ಆಯ್ತು. ನಿಮಗೆ ಆಕಿನ ಚೇಂಜ್ ಖುಷಿ ಆಯ್ತು? ಖುಷಿ ಆಯ್ತು. ಸರ್ 5 ಲೀಟರ್ ಕ್ಯಾನ್ ಡಾಕ್ಟರ್ ಸರ್ ತಂದ್ರಲ್ಲ, ಅದು ಯಾವ ರೀತಿ ಹಾಕಿದ್ರಿ, ಹೆಂಗ್ ಹಾಕಿದ್ರಿ ಗಿಡಕ್ಕೆ? ಅದು ಡ್ರಿಪ್ ಮೂಲಕ ಕೊಡ್ರಿ ಅಂತಂದು ಒಬ್ರು ಹೇಳಿದ್ರು. ಡ್ರಿಪ್ ನಮ್ದು ಅಲ್ಲೆಲ್ಲಿ ಚೆನ್ನಾಗಿಲ್ಲ, ನಾನು ಡಿಚಿಂಗ್ ಅದನ್ನ ಬಡ್ಡಿಗೆ ಹತ್ರ ಇದನ್ನ ಮಾಡಿ ಆ ಕಡೆ ಈ ಕಡೆ ಅಂತಂದು ಹುಡುಗರ ಲೇಬರ್ ಕಡೆಯಿಂದ ಹಾಕ್ಸಿ ಇದನ್ ಮಾಡಿದ್ವಿ. ನಾನು ಮಾಗನಿ ಕಂಪನಿಯವ್ರು ಬಂದ್ರು, ಅದನ್ನ ಮಾಡಿದ್ವಿ. ಈಗ ಏನ್ ಬೆಳೆ ಬೆಳೆದ್ರು ಅದು ನೆರಳಾಗಿ ಇದಾಯ್ತು. ಹಂಗ ವಿಚಾರ ಮಾಡಿದ್ವಿ, ನೀವು ಬಾಳೆ ಹಾಕ್ರಿ ಅಂತಂದು ಸಿರಿಸಿ ಸಿದ್ದಾಪುರದವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ವಿ. ನೀವು ಬಾಳೆ ಹಾಕಿ ಪೇಪರ್ ಹಾಕ್ರಿ ಅಂತ ಹೇಳಿ ಹೊತ್ನ್ಯಾಗ ಅವ್ರದ್ದು ಸಲಹೆ ಪ್ರಕಾರ ನಾವು ಮಾಡ್ಕೊಂತ ಹೊಂಟಿವಿ. ಇದೇನಂತ ಬಾಳೆ ಅಂತಂದ್ರೆ ನಮ್ಗೆ ಯಾವುದೇ ಖರ್ಚಿಲ್ಲ. ಡಾಕ್ಟರ್ ಸಾಯಿಲು ಒಂದ್ ಸ್ವಲ್ಪ ಕಟ್ಟಿಗೆ ಗೊಬ್ಬರ ಬಿಟ್ರೆ ಏನಿಲ್ಲ, ರೋಗ ಇಲ್ಲ, ಏನಿಲ್ಲ. ಇದಕ್ಕೆ ನೀವು ಬೇರೆ ಬೆಳೆ ಮಾಡಕ ಹಿಂದೆ ಈ ಬಾಳೆ ಮಾಡಕ ಹೆಂಗ ಅನ್ಸುತ್ತೆ? ಈಗ ಒಂದು ಬೆಳೆದ್ರ ಈಗ ಬೆಳೆ ಮಾಡೋದಕ್ಕಿಂತ ಒಳ್ಳೇದ್ ಅನ್ಸುತ್ತೆ. ಖರ್ಚಿಲ್ಲ, ಏನಿಲ್ಲ. ಸರ್ ಇದೆ ಈಗ ನಿಮ್ ತೋಟ ಈಗ ಬಾಳೆ ಚೆನ್ನಾಗಿ ಬಂತು, 1 ತಿಂಗಳದಾಗ ನೋಡಿ ರಿಸಲ್ಟ್ ನೋಡಿದ್ರಿ. ಬೇರೆ ರೈತರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತಾರೆ ಸರ್ ನೀವು? ಡಾಕ್ಟರ್ ಸಾಯಿಲ್ ನನ್ನ ಬೆಳೆ ಈಗಿತ್ತು, ಈಗ ಅದು ಡಾಕ್ಟರ್ ಸಾಯಿಲ್ ಹಾಕಿದ್ರಿಂದ ನಮ್ಗ ಉತ್ತಮ ಬೆಳೆಯನ್ನ ಎಲೆಗಳು ಅಂತಂದ್ರೆ ಹಸಿರಾಗಿ ಬಂದವ. ಹಿಂಗ ನೋಡಿದ್ರೆ ಮತ್ತೆ ಬೇರೆದವ್ರದ್ದು ನೋಡಿ ನಮ್ಮನ್ನ ನೋಡಿದ್ರೆ ಅಂತಂದ್ರ ಡಾಕ್ಟರ್ ಸಾಯಿಲ್ ಹಾಕ್ತಾ ಇರ್ತಾರು. ಅವರು ಬೆಳಿಗ್ಗೆ ನಮ್ಮ ಬೆಳಿಗ್ಗೆ ಕಂಟಿನ್ಯೂ ಮಾಡಿ 1 ತಿಂಗಳಲ್ಲಿ ನಮ್ಗೆ ರಿಸಲ್ಟ್ ಕೊಡ್ತಾತ. ಈ ರಿಸಲ್ಟ್ ನೋಡಿದ್ರಿ ಸರ್ ನೀವು ನಿಮ್ ಹೊಲ್ದಾಗ? ಈ ಬೇರೆ ನೀವು ಈಗ ವಿಡಿಯೋ ಮುಖಾಂತರ ಬೇರೆ ರೈತರು ಡಾಕ್ಟರ್ ಸಾಯಿಲ್ ಮಾಡಕ್ ಏನು ಒಳ್ಳೇದು ಅನ್ಸಲ್ಲ? ಹೆಂಗೆ ನೀವು ನಿಮ್ ಪ್ರಕಾರ ಸರ್? ಒಳ್ಳೇದು. ಥ್ಯಾಂಕ್ ಯು ಸರ್, ಎಲ್ಲ ಮಾಹಿತಿ. ಇಷ್ಟೆಲ್ಲ ನಮ್ಮ ತೋಟಕ್ಕೆ ಬಂದು ನಮ್ಮ ಸಲಹೆ ಹೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.